ಈ ರಾಜಕಾರಣದಲ್ಲಿ ಧುಮುಕ್ಬೇಕು ಅನ್ನೋರಿಗೆ ನಿಮ್ಮ ಕಿವಿ ಮಾತೇನು? ರಾಜಕಾರಣ ಬರ್ಬರ್ತಾ ಕೆಡ್ತೈತಿ ಅಂತ ಒಂದು ಅಭಿಪ್ರಾಯ ಕೆಲವು ಜನರ ಹತ್ರ ಇದೆ. ನನ್ನ ಅನುಭವ ಪ್ರಕಾರ ಬರೀ ಕೆಡುದನ್ನ ಬರಬಾರ್ದು, ಒಳ್ಳೆಯವು ಇರ್ಬೇಕು. ಅದಕ್ಕೆ ಒಬ್ಬ ಹೋರಾಟಗಾರ ಇರ್ಬೇಕು, ಒಬ್ಬ ಸಮಾಜ ಚಿಂತಕ ಇರ್ಬೇಕು, ಒಬ್ಬ ಅರ್ಥಶಾಸ್ತ್ರಜ್ಞ ಇರ್ಬೇಕು. ಹಂಗೆಲ್ಲಾ ಕೂಡಿದಾಗ ಒಂದು ವಿಧಾನಸಭೆ ವಿಧಾನ ಪರಿಷತ್ ಅಂತ ಇರ್ತೈತಿ. ಸಾಧು ಸಂತರ ಬ್ಯಾಡ್ರಿ, ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡುದಿಲ್ಲ. ಅಲ್ಲ, ಯಾರು ಸ್ವಾಮಿಗಳಾಗಿರ್ತಾರ, ನಾವು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ನಾವ್ ಅವ್ರ ಬಗ್ಗೆ ನಾವ್ ಏನಾರ ಮಾತಾಡ್ಬಿಟ್ಟಿದ್ರೆ ಸ್ವಾಮಿಗಳ ಬಗ್ಗೆ ಕೋನರೆಡ್ಡಿ ಅವ್ರು ಹಿಂಗ್ ಹೇಳ್ಬಿಟ್ರೆ ನಾವು ನೆಗೆಟಿವ್ ಮಾತಾಡೋದಿಲ್ಲ, ಪಾಸಿಟಿವ್ ಮಾತಾಡೋದು. ಅದು ಅವ್ರವ್ರ ಇಷ್ಟ. ಅವ್ರ ಇಷ್ಟ. ಓಕೆ, ಎಲ್ಲಾ ವರ್ಗದವ್ರು ಇರ್ಬೇಕು ಅಂದ್ರಲ್ಲ, ಹಂಗಾಗಿ ಮಾತು ಬಂತು. ಇವತ್ತಿನ ಯುವ ಪೀಳಿಗೆ ಯಾರು ನಾವು ಜನಪ್ರತಿನಿಧಿಗಳಾಗ್ತೀವಿ, ಜನರ ಸೇವೆ ಮಾಡಕ್ ಅಟ್ಲೀಸ್ಟ್ 50% ಅವ್ರ ತೆರಾಗಿರ್ಬೇಕು. ಇಲ್ಲಾಂದ್ರೆ ನಾವು ಜನರ ಸೇವೆ ಮಾಡಕ್ ಆಗಲ್ಲ. ನೀವು ನನಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೇನೆ, ನಾನು ಏನಿಂಗ್ ಹೊತ್ತು ಮುಳುಗ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದನ್ನ ನಾನು ಹೇಳ್ತೀನಿ. ಕರೆಕ್ಟ್ ಬಿಡ್ರಿ. ನಾವು ನಮ್ಮ ಉತ್ತರ ಕನ್ನಡ ಎಕ್ಸ್ಪಲ್ಲಿ ಅಂತ ಒಳ್ಳೆ ಜನ ಅದಾರ. ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ ನಮ್ದು ಇನ್ನೂ ಭಾಳ ಚಲೋ ಅದ ನಮ್ಮ ಜಿಲ್ಲೆಗಳು. ಅಲ್ಲ, ಹೆಮ್ಮೆ ಇರಬೇಕು, ವಿಶ್ವಾಸ ಇರಬೇಕು. ಅದ್ರಲ್ಲಿ ಎರಡು ಮಾತು. ನನಗೆ ಒಂದು ಇವತ್ತು ನಮ್ಮ ತೆಲಾಗಿರೋದು, ನಮಗೆ 27 TMC ನೀರು ಸಂಗ್ರಹ ಆಗುತ್ತೆ ಮಲಪ್ರಭಾ ಇಂದಿರಾ ಗಾಂಧಿ ಡ್ಯಾಮ್ನಾಗ. ನಾವು ಇನ್ನು 7 TMC ಶಾರ್ಟೇಜ್ ಇದೆ. 7 TMC ನೀರು ಮಹದಾಯಿ, ಕಸ, ಬಂಡೂರಿ ನೀರು ನಮ್ಗೆ ಕೂಡಿ ಬಿಡ್ತಂದ್ರೆ ಅದಕ್ಕಿಂತ ಇನ್ನೊಂದು ಸಂತೋಷ ನಮ್ಮ ಭಾಗಕ್ಕೆ ಏನೂ ಬೇಕಾಗಿಲ್ಲ. ಅದಂಗೆ ಇನ್ನೂ ಜ್ವಲಂತವಾಗೇ ಇದೆ. ಏನ್ ಜ್ವಲಂತ ಇಲ್ಲ, ಈಗ ಎಲ್ಲ ಟೆಂಡರ್ ಕರೆದಿವಿ, ಫೈನಲ್ ಮಾಡಿ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತೈತೆ ಅನ್ನೋಂಥ ನಿರೀಕ್ಷೆ ನನಗಿದೆ. ಆಗತ್ತ, ಆ ನೀರು ಕುಡ್ದ ಸಾಯಿ ಬೇಕಾದಿಲ್ಲ. ಇದು ಪಣ ಅಂದ್ರೆ ಪಣನ ಆಗ್ಲಿ ಸರ್. ಹಾಗೆ ರೈತ ಭವನ ನೋಡದೆ ಇಲ್ಲಿ ಯಾವ ಬಹಳ ಆಕ್ಟಿವ್ ಆಗಿದಾವೆ ಅಂತ ಅನ್ಸುತ್ತೆ. ರೈತರು ಹೋರಾಟ ಕಿಚ್ಚಿದೆ. ವೀರ್ಗಲ್ಲು ಸ್ಥಾಪನೆ ಮಾಡಿದ ನಾನೇ. ಹೌದು, ಅದು ನಾನು ಎಲ್ಲ ರೈತ ಕರ್ಕೊಂಡ ಮಾಡಿದ್ವಿ. ಆ ಒಂದು ಸಾರಥ್ಯ ಮಾಡಿದ್ವಿ. ಬಟ್ ಒಳ್ಳೆ ರೀತಿಯಿಂದ ಸಂಘಟನೆ ಇದು ಹೋರಾಟ ನಮ್ ಕಡೆ ಇದೆ. ನನಗೆ ಸಲಹೆಗಳು ಕೊಡ್ತಾರ, ಅವ್ನ ಕರೆದು ನಾ ಮಾತಾಡ್ತೇನೆ. ಕೆಲವು ನಾನು ತಪ್ಪುಗಳನ್ನ ಅವ್ರು ಹೇಳ್ತಾರೆ, ಹೇಳ್ಬೇಕು ನೀವು ಅಂತೀನಿ. ನಾವ್ ಯಾವ್ದು ಬಿಡೆ ಮಾಡಲ್ಲ. ಅಂದ್ರೆ ಎಲ್ಲಾರನ್ನೂ ಕೂಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಈಗ ರೈತರಿಗೆ ಇರುವಂತ ಸಮಸ್ಯೆಗಳನ್ನೆಲ್ಲ ನಿಮ್ಗೆ ಹೇಳ್ಕೊತಾರೆ, ಅವ್ರಿಗೆಲ್ಲ ಆದಷ್ಟು ಪರಿಹಾರ ನನಗೆ ಗೊತ್ತಾಗಿರ್ತೈತಿ. ನಾನಾ ಅಡ್ವಾನ್ಸ್ ಪ್ರಿಪೇರ್ ಮಾಡ್ತೀನಿ. ಈಗ ಹೆಸರು ಬೆಳೆ ಬಂದಿದೆ, ಗ್ರೀನ್ ಖರೀದಿ ಮಾಡ್ಬೇಕು. ಖರೀದಿ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ಬೇಕು. ಹೌದು. ಈಗ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನ್ ಮೂವ್ಮೆಂಟ್ ಮಾಡಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ. CCI ಹತ್ತಿ ಬಂದಾಗ CCI ಮೂಲಕ ಖರೀದಿ ಮಾಡ್ಬೇಕು, ಒತ್ತಾಯ ಮಾಡ್ತೀನಿ. ಅದು ನನಗೆ ಅನುಭವದಾಗದವ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.